ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೈತ್ರಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನು ಇವತ್ತು ನಿಮಗೆ ಪ್ಲೇನ್ ಬ್ಲೌಸಿದ್ದು ಸ್ಟಿಚಿಂಗನ್ನು ಹೇಳ್ಕೊಡತ್ತೀನಿ. ಲಾಸ್ಟ್ ವಿಡಿಯೋದೊಳಗೆ ಅದರದ್ದು ಕಟ್ಟಿಂಗ್ ವಿಡಿಯೋನ ಹಾಕಿದ್ದೆ. ಇವತ್ತು ಸ್ಟಿಚಿಂಗ್ ವಿಡಿಯೋನ ಹೇಳ್ಕೊಡಕತ್ತೀನಿ. ಮತ್ತು ಸ್ಪೆಷಲಾಗಿ ಇದು ಅಜ್ಜಿಯವ್ರ ಬ್ಲೌಸ್ ಹೆಂಗೆ ಹೊಲಿಬೇಕಾದ್ರೆ ಒಂದು ಸ್ವಲ್ಪ ಟ್ರಿಕ್ಸ್ ಅದಾವ್ರಿ, ಮತ್ತು ಈಸಿಯಾಗಿ ಹೊಲಿಯೋದು ಹೆಂಗೆ ಅಂತ ನಾನು ಇವತ್ತಿನ ವಿಡಿಯೋದೊಳಗೆ ಹೇಳ್ಕೊಡಕತ್ತೀನಿ. ಫಸ್ಟ್ ನೋಡಿರಿ, ಬೆನ್ಪಟ್ಟಿಗೆ ಬಟ್ಟೆಗಳ ಇದೇನು ಪ್ಲೇನ್ ಬ್ಲೌಸ್ ಅಂದ್ರೆ ಸ್ವಲ್ಪ ಬಟ್ಟೆಗಳೆಲ್ಲ ಶಾರ್ಟೇಜ್ ಇರುತ್ತೆ ರೀ. ಹೀಗಾಗಿ ನಾನು ನೋಡೋಕ್ಕೂ ಎಲ್ಲನೂ ಬಟ್ಟೆ ಸ್ವಲ್ಪ ಕಟ್ಟಾಗಿ ಸಿಗುತ್ತೆ, ಕಟ್ ವರ್ಕ್ ಒಳಗೆ ಸಿಗುತ್ತೆ. ಮತ್ತು ಹೆವಿ ಸೈಜ್ ಇಲ್ಲ, ಆದ್ರೂ ಸ್ವಲ್ಪ ಬೆನ್ಪಟ್ಟಿ ಅವೆಲ್ಲ ಸ್ವಲ್ಪ ಕಟ್ ಒಳಗೆ ಕಟ್ ಪೀಸ್ ಒಳಗೆ ಸಿಗ್ತಾವೆ. ಅವನ್ನೆಲ್ಲನೂ ಸ್ಟಿಚ್ ಮಾಡ್ಕೊಳತ್ತೀನಿ ನಾನು. ಅದಾದ ಕೂಡ ಕ್ರಾಸ್ ಬೆಲ್ಟನ್ನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸ್ಟಿಚ್ ಮಾಡ್ಕೊಳಕತ್ತೀನಿ. ನಾನು 2 ಪೀಸ್ ಕ್ರಾಸ್ ಬೆಲ್ಟನ್ನ ತೊಗೊಂಡಿನಿ ಇಲ್ಲಿ, ಯಾಕಂದ್ರೆ 3 ಪೀಸ್ ಕ್ರಾಸ್ ಬೆಲ್ಟ್ ನಂಗೆ ಸಿಗಲಿಲ್ಲ. ಮತ್ತು ಇದು ಅಷ್ಟಕ್ಕೂ ಅಜ್ಜಿ ಬ್ಲೌಸ್ ಐತಿ, ಸಾಕಾಗ್ತೈತಿ ಏನು ಅಂಥೇಳಿ ನಾನು ಇಷ್ಟೇ 2 ಪೀಸನ್ನು ತೊಗೊಂಡು ಸ್ಟಿಚ್ ಮಾಡಿದ್ದೆ. ನೋಡಿರಿ, ಈ ರೀತಿ ಜಾಯಿಂಟ್ ಮಾಡಿಕೊಂಡು ಒಂದು ಸೈಡ್ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ. ಇಲ್ಲಿ ನೋಡಿರಿ, 2 ಕಡೆ ಸ್ಟಿಚ್ ಮಾಡಬೇಕಾದ್ರೆ ನಾವು 2 ಫೇಸ್ಗಳು ಅಪೋಸಿಟ್ ಅಂದ್ರೇನು ಕರೆಕ್ಟಾಗಿ ಇರಬೇಕು. ಅದನ್ನು ನೋಡಿಕೊಂಡು ಸ್ಟಿಚ್ ಹಾಕಬೇಕು, ಅಂದ್ರೆ ನಮ್ಗೆ ಬ್ಲೌಸ್ ಈಸಿಯಾಗಿ ಮುಗಿತೈತಿ, ಭಾಳಷ್ಟು ಫಾಸ್ಟಾಗಿ ಮುಗಿತೈತಿ. ನೋಡಿರಿ, ನಾನು ಎಷ್ಟು ಫಾಸ್ಟಾಗಿ ನಿಮ್ಗೆ 15 ನಿಮಿಷದೊಳಗೆ ಯಾವ ರೀತಿ ಬ್ಲೌಸನ್ನು ಫಿನಿಶಿಂಗ್ ಮಾಡೋದಂತ ಹೇಳ್ಕೊಡತ್ತೀನಿ ವಿಡಿಯೋದೊಳಗೆ. ನೋಡಿರಿ, ನಾನು ಸ್ಲೀವನ್ನು ಹಂಗೆ ಒಂದು ಇಂಚಿನಷ್ಟು ಬಟ್ಟೆಯನ್ನು ಬಿಟ್ಟಿದ್ನಲ್ಲ, ಅದನ್ನು ಸ್ಲೀವನ್ನು ಸ್ಟಿಚ್ ಮಾಡಿ ತೆಳಗೊಂದು ಇಂಚಿನಷ್ಟು ಇರುತ್ತಲ್ಲ ಅದನ್ನು ಸ್ಟಿಚ್ ಮಾಡಿದೆ. ನೆಕ್ಸ್ಟ್ ಅಂದರೆ ಕೈವಲಿಗೆ ಹಾಕಕ್ಕೆ ಮಾಡಿಸ್ತೀವಲ್ರಿ ಅದನ್ನು. ನೆಕ್ಸ್ಟ್ ಶೋಲ್ಡ್ರ್ ಒಳಗೆ ಏನು ಮಾಡಿದೆ ರೀ, ನೀವು ಕಟ್ಟಿಂಗ್ ವಿಡಿಯೋ ನೋಡಿದ್ರಿ ಅಂದರೆ ಸ್ಟಿಚಿಂಗ್ ವಿಡಿಯೋ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ. ನಾನು ಶೋಲ್ಡ್ರನ್ನು ಕಟ್ ಮಾಡಿದ್ದಿಲ್ಲ, ಹಿಂಗೆ ಜಾಯಿಂಟಾಗಿ ಬಿಟ್ಟಿದ್ದೆ. ಅಲ್ಲಿ ಏನು ಮಾಡಿದೆ, 1/4 ಇಂಚಿನಷ್ಟು ಅಷ್ಟೇ, 1/4 ಇಂಚ್ 2 ಗೆರೆ ಅಷ್ಟೇ ಏನು ಮಾಡಿದೆ, ಶೋಲ್ಡ್ರದೊಂದು ಸ್ಟಿಚ್ ಹಾಕಿದೆ. 2 ಸ್ಟಿಚ್ಚನ್ನು ಹಾಕಬೇಕು, ಜಸ್ಟ್ 1/4 ಇಂಚ್. ನೀವು ಕಟ್ ಮಾಡಿದ್ರೆ ಅಂದರೆ ಒಂದು ಅರ್ಧ ಇಂಚಿನಷ್ಟಾದರೂ ಬಟ್ಟೆ ತೊಗೋಬೇಕಾಗ್ತೈತಿ. ಅದಕ್ಕೆ ನಿಮಗಿಲ್ಲಿ ಬಟ್ಟೆನೂ ವೇಸ್ಟ್ ಆಗಂಗಿಲ್ಲ, ಪ್ಲಸ್ ಬ್ಲೌಸನ್ನು ನೀಟಾಗಿ ಕುಂದಿರುತ್ತೆ ರೀ. ಇದಕ್ಕೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನೀವು ಇದೇ ರೀತಿ ಟ್ರಿಕ್ ಒಳಗೆ ಅಜ್ಜಿ ಬ್ಲೌಸನ್ನು ಸ್ಟಿಚ್ ಮಾಡಿರಿ, ನಿಮ್ಗೆ ಪರ್ಫೆಕ್ಟಾಗಿ ರೆಡಿ ಆಗ್ತೈತಿ. ಈಗ ನೋಡಿರಿ, ಬ್ಯಾಕ್ ಪಾರ್ಟ್ ಒಳಗೆ ಡಾಚಸ್ಸನ್ನು ಹಿಡಿಯಾಕತ್ತೀನಿ. ನೋಡಿರಿ, ನಾವು ಯಾವ ರೀತಿ ನಾರ್ಮಲ್ ಬ್ಲೌಸ್ ಒಳಗೆ ಹಿಡಿತೀವಲ್ಲ ಅದೇ ರೀತಿನಲ್ಲಿ ಇದು ಸ್ಟಿಚ್ ಒಳಗೆ ಹಿಡಿಯೋದು. ನೋಡಿರಿ, ಈ ರೀತಿ ಕರೆಕ್ಟಾಗಿ ಇದು ಹಿಡಿದು ನಾನು ಈ ಆಗಲೇ ನಿಮಗೆ ಹೇಳಿದ್ನಲ್ಲ, ಬೆನ್ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊತೀನಿ ರೀ. ಯಾಕಂದ್ರೆ ಆಮೇಲೆ ಬಟ್ಟೆ ಸಿಗಲ್ಲ, ಮತ್ತು ಕಟ್ ಪೀಸ್ ಒಳಗೆ ಇರುತ್ತೆ ಇದು ಬಟ್ಟೆ. ಯಾಕಂದ್ರೆ ಪ್ಲೇನ್ ಬ್ಲೌಸ್ ಅಲ್ಲ, ಇದು ಲೈನಿಂಗ್ ಬ್ಲೌಸ್ ಅಲ್ಲ, ಪ್ಲೇನ್ ಬ್ಲೌಸ್ ಅಲ್ರಿ. ಹಿಂಗೆ ಬಟ್ಟೆ ಭಾಳ ಶಾರ್ಟೇಜ್ ಇರ್ತೈತಿ. ಹೀಗಾಗಿ ಎಲ್ಲ ಸೆಟ್ ಮಾಡ್ಬೇಕಾದ್ರೆ ಸ್ವಲ್ಪ ಇದಾಗ್ತೈತಿ. ಅದಕ್ಕೆ ಮಾಡ್ಕೊಂಡಿದ್ನಲ್ಲ, ಅದನ್ನು ನನಗೆ ಬೆನ್ಪಟ್ಟಿಗೆ ಅಟ್ಯಾಚ್ ಮಾಡಿಕೊಂಡೆ. ಸ್ವಲ್ಪ ವಿಡಿಯೋ ಬ್ಲ್ಯಾಕ್ ಬಂದೈತೆ ರೀ, ಸಾರಿ ಫ್ರೆಂಡ್ಸ್. ಬ್ಲೌಸು ಬ್ಲ್ಯಾಕ್, ವಿಡಿಯೋನು ಬ್ಲ್ಯಾಕ್ ಬಂದ್ಕೂಡ ನಿಮ್ಗೆ ತಿಳಿಯಂಗಿಲ್ಲ. ಯಾಕೋ ಒಂದು ಸ್ವಲ್ಪ ಅದು ಸ್ಕ್ರೀನ್ ಮುಂದೆ ಬಂದ್ಕೂಡೇನ, ಕ್ಯಾಮ್ರಾ ಮುಂದೆ ಬಂದ್ಕೂಡೇನ ಅದೇನಾಗತ್ತೈತಿ, ಬ್ಲ್ಯಾಕ್ ಬಂದೈತೆ ರೀ. ನಾನು ನೋಡಿಲ್ಲ, ಸಾರಿ ಫ್ರೆಂಡ್ಸ್. ಮತ್ತು ವಿಡಿಯೋ ಹಾಕ್ಲಿಕ್ಕಂದ್ರೆ, ನನ್ನ ಸ್ಟಿಚಿಂಗ್ ವಿಡಿಯೋ ಹಾಕ್ಲಿಕ್ಕಂದ್ರೆ ನೀವು ಕಟಿಂಗ್ ಮುಂದೆ ಹಾಕಿದ್ರೆ ವಿಡಿಯೋ ಹಾಕಲಿಲ್ಲ ಸ್ಟಿಚಿಂಗ್ ಅದು ಅಂತ ನಾವು ಕೇಳ್ಬೋದು. ಕಲಿಬೇಕನ್ನೋರು ಹೆಂಗಿದ್ರು ಕಲಿತಾರ ಅನ್ನೋದು ಕಲೀಲಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಹಾಕೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾದರೂ ತಿಳಿಲಿಲ್ಲ ಅಂದರೆ ಕೇಳಿರಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಮತ್ತೆ ಇದೇ ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ಹಾಕ್ತೀನಿ ಅಂತ ನೀವು ತಿಳ್ಕೊರಿ. ನೋಡಿರಿ, ಈಗ ನಾನು ಫ್ರಂಟ್ ಪಾರ್ಟ್ ಒಳಗೆ ಮಾರ್ಕ್ ಹಾಕಿದ್ದೆ ಆಲ್ರೆಡಿ. ಅದರೊಳಗೆ ಸ್ಟಿಚಿಂಗ್ ಕಟಿಂಗ್ ವಿಡಿಯೋದೊಳಗೆ ಹಾಕಿ ತೋರಿಸ್ತೀನಿ. ಅವನ್ನ ಏನು ಮಾಡಿದೆ, ಸ್ವಲ್ಪ ಮಾರ್ಕ್ ಲೈಟಾಗಿದ್ದು ರೀ, ಜಸ್ಟ್ ಡಾರ್ಕಾಗಿ ಇನ್ನೊಂದು ಸಲ ಹಾಕ್ಕೊಂಡೆ. ನೋಡಿರಿ, ಸೆಂಟ್ರದ್ದು ನಾನು ಸೆಂಟ್ರ್ ಪಾರ್ಟನ್ನು ಕಟ್ ಮಾಡಿದ್ದಿಲ್ಲ, ಅದನ್ನು ಹಂಗೆ ಬಿಟ್ಟಿದ್ದೆ. ಅದನ್ನು ಏನು ಮಾಡಿದೆ, ಈಗ ಸೆಂಟ್ರಲ್ಲಿ 2 ಕಡೆದು ಡಾಚ್ ಎಟ್ ಎ ಟೈಮ್ ಹಿಡಿದ್ಬಿಟ್ಟೆ. ಅಂದ್ರೆ ನಮ್ಗೆ ಏನಾಗುತ್ತೆ, ಡಾಚ್ ಮೇಲೆ ತೆಳಗೆ ಹೋಗಂಗಿಲ್ಲ. ಯಾವಾಗಲೂ ಪ್ಲೇನ್ ಬ್ಲೌಸ್ ಒಳಗೆ ಇದು ಒಂದು ಟ್ರಿಕ್ ನಿಮ್ಗೆ. ಈ ರೀತಿ ಮಾಡೋದ್ರಿಂದ ಬ್ಲೌಸಸ್ ಮೇಲೆ ಅದು ಈ ಕಡೆ ಡಾಚ್ ಮೇಲೆ ತೆಳಗೆ ಹೋಗಂಗಿಲ್ಲ. ಹಿಂಗೆ ಈಸಿಯಾಗಿ ಹೊಲಿಬೋದು. ನೋಡಿ, ಏನು ಡಾಚಸ್ದು ಮಾರ್ಕ್ ಹಾಕಿದೆ ಅದೇ ರೀತಿಯೇ ಇದನ್ನು ಸಹ ಸ್ಟಿಚ್ಚು ಹಾಕೋದು. ಇಲ್ಲಿ 1 ಇಂಚಿನಷ್ಟು ಡಾಚ್ ಹಿಡಿದ್ರೆ ಸಾಕು ರೀ. ಮೇನ್ ಡಾಚ್, ಸೆಂಟ್ರ್ ಡಾಚ್ ಏನಿರುತ್ತಲ್ಲ 1 ಇಂಚಿನಷ್ಟು ಸಾಕು. ಈ ರೀತಿ ಸೆಂಟ್ರಲ್ಲಿ 1 ಇಂಚಿಂದ ಹೈಟಿಗೆ 3 ಇಂಚ್, 1 ಇಂಚ್ ಹಿಡಿತು, ಇಷ್ಟು ಸಾಕು ರೀ. ಹೈಟಿಗೆ 2.5 ಇಂಚು 3 ಇಂಚ್ ತೊಗೊಂಡ್ರೆ ನಡಿತೈತೆ ರೀ, ಏನು ಪ್ರಾಬ್ಲಮ್ ಇಲ್ಲ. ತೊಗೊಂಡು ಈ ರೀತಿ 3 ಡಾಟನ್ನು ಮಾತ್ರ ಹಿಡಿದೀನಿ ರೀ ನಾನು. 3 ಡಾಟನ್ನು ಹಿಡಿದು ಮಾತ್ರ ಸ್ಟಿಚ್ ಮಾಡೀನಿ. ಇವ್ರ ಅಜ್ಜಿ ಯಾವಾಗಲೂ ನನ್ನ ಕಡೆನ ಬ್ಲೌಸ್ ಹಾಕ್ತಾರೆ, ಯಾಕಂದ್ರೆ ಅವ್ರಿಗೆ ಪರ್ಫೆಕ್ಟ್ ಕುಂತಾವು, ನಮ್ಮಿಂದ ನೀಟ್ ಅನ್ಸುತ್ತೆ ರೀ ಅಂಥೇಳಿ. ಬೇರೆ ಏರಿಯಾ ರೀ ಅವ್ರದ್ದು ಆ್ಯಕ್ಚುಲಿ, ನಮ್ಮ ಊರೊಳಗೆ. ಅಲ್ಲಿಂದ ಬಂದು ಅಥವಾ ಯಾರ ಕಡೆ ಕಳಿಸಿ ಏನೋ ಮಾಡಿ ಒಟ್ಟು ನನ್ನ ಕಡೆನ ಬ್ಲೌಸ್ ಹಾಕ್ತಾರೆ ರೀ ಅವರು. ಹಿಂಗೆ ನೋಡಿರಿ, ಈಗ ಕ್ರಾಸ್ ಬೆಲ್ಟ್ ಹಚ್ಕೊಳ್ಳೋದು ಹೆಂಗಂದ್ರೆ, ಸ್ವಲ್ಪ ಒಂದು ಕಾರ್ನರ್ದ್ರೊಳಗೆ ಒಂದಿಷ್ಟು ಬಟ್ಟೆನ ಹೊರಗೆ ಬಿಡಬೇಕು ರೀ. ಯಾವುದು ಕ್ರಾಸ್ ಬೆಲ್ಟಿನ ಬಟ್ಟೆ. ಅಂದ್ರೆ ನಮಗೇನಾಗುತ್ತೆ, ಸ್ಟಿಚ್ ಆದಮೇಲೆ
ಏನು ಉಕ್ಕಿನ ಪಟ್ಟಿ ಸೈಡ್ ಬರುತ್ತಲ್ಲ ಅದು ಲೈನ್ ಸೀದಾ ಬರುತ್ತೆ ರೀ. ಇಲ್ಲಾಂದ್ರೆ ಬಟ್ಟೆ ಕ್ರಾಸ್ ಬೆಲ್ಟದ ಬಟ್ಟೆ ಸ್ವಲ್ಪ ಒಳಗೆ ಹೋದಂಗೆ ಆಗ್ಬಿಡ್ತೈತಿ, ನಮಗದು ಫಿನಿಶಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ. ಇವೆಲ್ಲ ಸ್ಮಾಲ್ ಟ್ರಿಕ್ಸನ್ನು ನೀವು ತಿಳ್ಕೊಂಡ್ರಂದ್ರೆ ಬ್ಲೌಸು ಪರ್ಫೆಕ್ಟಾಗಿ ಬರೋಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲಾಂದ್ರೆ ನಿಮಗೆ ಆ ಕಡೆ ಕ್ರಾಸ್ ಈ ಕಡೆ ಹೆಚ್ಚು ಆ ಕಡೆ ಮುಂದೆ ಹಿಂದೆ ಆಯ್ತಪ್ಪ ಅಂದ್ರೆ ಬ್ಲೌಸು ಪರ್ಫೆಕ್ಟಾಗಿ ಬರೋಂಗಿಲ್ಲ. ಸಣ್ಣ ಟ್ರಿಕ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ರೀ, ಅಂದರೆ ನಿಮಗೇನಾಗುತ್ತೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ಎಲ್ಲ ಬ್ಲೌಸ್ ಒಳಗೂ ಇದೇ ರೀತಿಯೇ ಹೇಳ್ಕೊಟ್ಟಿನಿ ರೀ. ಲೈನಿಂಗ್ ಬ್ಲೌಸ್ ಒಳಗೂ ಇದೇ ಟ್ರಿಕ್ಸನ್ನು ಫಾಲೋ ಮಾಡೋದಿರ್ತೈತಿ, ಹೇಳ್ಕೊಟ್ಟಿನಿ ನಾನು. ನೋಡಿರಿ ಅದೇ ರೀತಿ ಎರಡು ಕಡೆ ಡಾಚ್ ಹಿಡಿದೆ, ಕ್ರಾಸ್ ಬೆಲ್ಟ್ ಹಿಡಿದೆ. ಈಗ ನೋಡಿರಿ ಅದಕ್ಕೆ ಉಕ್ಕಿನ ಪಟ್ಟಿ ಹಚ್ಚಾಕತ್ತೀನಿ. ಉಕ್ಕಿನ ಪಟ್ಟಿ ಅಂದ್ರೆ ನಾವಿಲ್ಲಿ ಏನು ಮಾಡಬೇಕು, ಈ ಅಜ್ಜಿ ಬ್ಲೌಸ್ ಆಗಿರೋದು ಗುಂಡಿದು ಮನಿ ಮಾಡೋದು ಬೇಕಾದ್ರೆ ಗುಂಡಿ ಹೋಲ್ ಮಾಡ್ತೀವಲ್ಲ ರೀ, ಗುಂಡಿ ಪಟ್ಟಿ ಅಲ್ಲ, ಗುಂಡಿದು ಇನ್ನೊಂದು ಪಟ್ಟಿ ಹೋಲ್ ಮಾಡೋದು ಅದನ್ನು ಏನು ಮಾಡ್ತೀವಿ, ಇದು ಏನು ಸ್ಟಿಚ್ ಮಾಡತ್ತೀನಲ್ಲ ಇಲ್ಲಿ ಬರುತ್ತೆ ನೋಡಿರಿ. ಈ ರೀತಿ ಕರೆಕ್ಟಾಗಿ ನಾವು ಏನಾಗಲ್ಲ ಎಲ್ಲನೂ ಬಟ್ಟೆನ ಕಟಿಂಗ್ ಒಳಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೀಗಾಗಿ ಬಡ ಇಲ್ಲಿ ಸ್ಟಿಚ್ ಮಾಡೋಕೆ ಈಸಿ ಆಯಿತು. ಮತ್ತು ಏನೇನು ಅಡ್ವಾನ್ಸ್ ಸ್ಟಿಚ್ ಹಾಕೋದವಲ್ಲ ಅವನು ಹಾಕೊಂಡು ಇಡ್ತಿದ್ದೆ. ಅದು ಈ ಸಲ ನಿಮಗೆಲ್ಲ ನಾನು ಹಾಕಿನೇ ತೋರಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, ಎಷ್ಟೊತ್ತಾಗುತ್ತೆ ಟೈಮಿಂಗು ಅಂತ ಗೊತ್ತಾಗಲಿ ಅಂತ ಮಾಡೀನಿ. ನಿಮಗೆ ಅನ್ನಿಸ್ಬೋದು ಏನು ಫಾಸ್ಟ್ ವಿಡಿಯೋ ಇಟ್ಟರೆ 15 ನಿಮಿಷ ಆಗೈತೆ ಅಂತೇಳಿ. ನಾನಂತೂ ಅರ್ಧ ಗಂಟೆ ಹೊಲ್ದೀನಿ ರೀ. ಅರ್ಧ ಗಂಟೆ ವಿಡಿಯೋ ನಿಮಗೆ ಹಾಕಿದ್ದೆ ಅಂದ್ರೆ ನೋಡೋಕೆ ನಿಮಗೆ ಟೈಮ್ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಫಾಸ್ಟ್ ಒಳಗೆ ಮಾಡಿ ಹಾಕೀನಿ ರೀ. ಅದನ್ನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಏನಾದರೂ ತಿಳಿಲಿಲ್ಲ ಅಂದರೆ ಕೇಳಿರಿ, ಯಾಕಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೀಟೇಲಾಗಿ ಹೇಳೀನಿ. ಇನ್ನೇನಾದರೂ ತಿಳಿಲಿಲ್ಲ ಅಂದರೆ ಇದರೊಳಗೆ ಸ್ಟಿಚಿಂಗ್ ವಿಡಿಯೋ ಇದು ಕಮೆಂಟ್ ಮುಖಾಂತರ ಕೇಳಿರಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಂತ. ಈ ರೀತಿ ಹೊಲಿಸ್ಕೊಂಡು ಮತ್ತೆ ಹೊಲಿಸಿ ಮತ್ತು ಎರಡೂ ಕಡೆದ್ದು ಕ್ರಾಸ್ ಇದೆ ಉಕ್ಕಿನ ಪಟ್ಟಿ ಉಕ್ಕಿನ ಮನೆ ಎರಡೂ ರೆಡಿ ಆಯ್ತು ನೋಡಿರಿ. ಅವ್ರ ಬ್ಲೌಸ್ ಅಷ್ಟೇ ಕರೆಕ್ಟಾಗಿ ನನಗೆ ರೆಡಿ ಆಗಿತ್ತು. ಹಿಂಗೆ ನಾನು ಏನೂ ಟ್ರಿಮ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಜಸ್ಟ್ ಎರಡೂ ಕರೆಕ್ಟಾಗಿ ಸೀದಾ ಲೆವೆಲ್ ಮಾಡಿಕೊಂಡು ಅಷ್ಟೇ ಬಿಟ್ಬಿಟ್ಟೆ. ನೆಕ್ಸ್ಟ್ ನೋಡಿ, ಇದು ಫ್ರಂಟ್ ಪಾರ್ಟ್ ಕಚ್ ಹಾಕಿದ್ನಲ್ಲ ಅದು ಫ್ರಂಟ್ ಪಾರ್ಟ್. ಎರಡೂ ಕರೆಕ್ಟಾಗಿ ಫ್ರಂಟ್ ಪಾರ್ಟ್ ಬರೋಲೇನೆ ಇಟ್ಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಂಡು ಸೆಂಟ್ರಲ್ಲಿ ನಾನು ಏನು ಮಾರ್ಕ್ ಹಾಕಿನಿಲ್ಲ, ನಂದೇನು ಶೋಲ್ಡ್ರ್ ಜಾಯಿಂಟ್ ಮಾಡುವಂಥ ಶೋಲ್ಡ್ರ್ ಜಾಯಿಂಟಿಂಗ್ ಪಾಯಿಂಟ್ ಬಂದಿರ್ತದಲ್ಲ ಆ ಲೈನು ಕರೆಕ್ಟಾಗಿ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಇಟ್ಕೊಂಡು ಒಂದು ಗುಂಪಿನ ಹಾಕೊಂಡ್ಬಿಡ್ಬೇಕು ರೀ. ಅಲ್ಲಿಂದ ಹಿಡ್ಕೊತ ಹೋಗಿ ಎಡ್ಜ್ ತನಕ ಹೋಗಿ ಅಲ್ಲಿಂದ ಮತ್ತೆ ಸ್ಟಿಚ್ ಹಾಕ್ಕೊಂತ ಬಂದುಬಿಟ್ರೆ ಅಂದರೆ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ. ಈ ರೀತಿ ಹಾಕ್ಕೊಂಡು ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಇದು ಬಟ್ಟೆನ ಯಾವ ಬಟ್ಟೆನೂ ಜಗ್ಗಿ ಸ್ಟಿಚ್ ಹಾಕಕ್ಕೆ ಹೋಗಬೇಡ್ರಿ. ಸ್ಲೀವ್ ಹಾಕಿ ಹೊಲಿಯೋದು ಮುಂದಾಗಲಿ ಪೈಪಿಂಗ್ ಮಾಡೋ ಹೊತ್ನಾಗಲಿ ಯಾವುದೇ ಬಟ್ಟೆನ ಜಗ್ಗಕ್ಕೆ ಹೋಗಬೇಡ್ರಿ. ಕರೆಕ್ಟಾಗಿ ಅದು ಎಷ್ಟು ಐತಲ್ಲ ಅಷ್ಟನ್ನು ಕರೆಕ್ಟಾಗಿ ನೀಟಾಗಿ ಹಿಡ್ಕೊಂಡು ಸ್ಟಿಚ್ ಹಾಕಿಬಿಟ್ರೆ ನಿಮಗೆ ಬ್ಲೌಸು ಸ್ಲೀವ್ ಅಟ್ಯಾಚಿಂಗ್ ಮಾಡ್ಕೊಳ್ಳೋದು ಮುಗಿತೈತಿ. ಈಗ ನೋಡಿರಿ ನೆಕ್ಸ್ಟ್ ಅದೇ ರೀತಿಯೇ ಎರಡೂ ಕಡೆದೂ ಬ್ಲೌಸನ್ನು ನೀವು ಫಾಸ್ಟಾಗಿ ಹೊಲಿಬೇಕಂದ್ರೆ ಒಟ್ಟು ನಿಡಲ್ದಂಗಿಂದ ಬಟ್ಟೆ ಕಟ್ ಮಾಡೋದಂದ್ರೆ ಏನು, ಅದರಿಂದ ಇನ್ನೊಂದು ಬಟ್ಟೆನ ಜೋಡಿಸಿಬಿಡ್ಬೇಕು ರೀ. ಒಟ್ಟು ಕಟ್ ಮಾಡೋದು ಮತ್ತು ಹೊಲಿಯೋದು ಥ್ರೆಡ್ ರಿಮೂವ್ ಆಗೋದು ಆ ರೀತಿಯೂ ಟೈಮ್ ಸ್ಪೆಂಡ್ ಆಗ್ತೈತಿ. ಇನ್ನೊಂದು ನಿಮ್ಗೆ ಹೆಂಗಂದ್ರೆ ಒಂದು ಒಂದು ಹೊಲಿಬೇಕಂದ್ರೆ ಮೈಂಡ್ ಸೆಟ್ ಇತ್ತಪ್ಪ ಅಂತಂದರೆ ಇದಾದ ಕೂಡ ಏನು ಹೊಲಿಬೇಕು ಅಂಥೇಳಿ ನಮ್ಗೆ ಆಟೋಮೆಟಿಕ್ ಅದು ರೊಟೇಟ್ ಹಾಕಿರ್ತೈತಿ, ಕರೆಕ್ಟಾಗಿ ಮೂವ್ ಹಾಕಿರ್ತೈತಿ. ಹಿಂಗೆ ನಮ್ಮ ಟೈಮು ಸೇವ್ ಆಗ್ತೈತಿ. ಅದಕ್ಕೆ ಒಟ್ಟು ನಿಡಲನ್ನು ಫೂಟನ್ನು ಒಟ್ಟು ಖಾಲಿ ಬಿಡಬಾರ್ದು. ಖಾಲಿ ಬಿಟ್ವಿ ಅಂದ್ರೆ ಸ್ಟಾಪ್ ಆಗ್ತದೆ ತಿಳ್ಕೊಳ್ಳೋದು. ಖಾಲಿ ಬಿಡಬಾರ್ದು ಅಂದರೆ ಹೆಂಗಂತಂದ್ರೆ ಈ ಒಂದು ಸ್ಟಿಚ್ ಹಾಕೋಣ ಮತ್ತೊಂದು ಏನು ಜಾಯಿಂಟ್ ಮಾಡೋದು, ಏನು ಅಟ್ಯಾಚ್ ಮಾಡ್ಕೊಳ್ಳೋದು ಏನೇ ಇರಲಿ ಅದು ಸ್ಟಿಚ್ ಮಾಡೋದು ಅದನ್ನು ಮಾಡಿ ಹಿಂದೆ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ನಮಗೇನಾಗುತ್ತೆ ಅಂದರೆ ಟೈಮ್ ಸೇವ್ ಆಗ್ತೈತಿ, ಬ್ಲೌಸು ಫಾಸ್ಟಾಗಿ ಸ್ಟಿಚಿಂಗ್ ಆಗ್ತೈತಿ. ಫಾಸ್ಟಾಗಿ ಸ್ಟಿಚಿಂಗ್ ಮಾಡೋಕ್ಕೆ ರೀಸನ್ ಕರೆಕ್ಟಾದ ಒಂದು ಆನ್ಸರ್ ಅಂದರೆ ಇದೆ. ಯಾಕಂದರೆ ಒಂದು ಹೊಲಿಯೋದು ಎಲ್ಲ ಕಟ್ ಮಾಡೋದು ತೆಗಿಯೋದು ಮತ್ತು ಹೊಳ್ಳಿ ಅಟ್ಯಾಚ್ ಮಾಡೋದು. ಈಗ ನೋಡಿರಿ ನಾನು ನಿಮಗೆ ಇದು ಕರೆಕ್ಟಾಗಿ ಇಟ್ಕೊಂಡು ಮಾಡಿರಿ. ಈಗ ನೋಡಿರಿ ಪೈಪಿಂಗ್ ನಾನು ಪ್ಲೇನ್ ಬ್ಲೌಸಿನ ಪೈಪಿಂಗ್ ಅಂತ ಹೆಂಗೆ ಹೇಳ್ಕೊಡತ್ತೀನಿ ನೋಡಿರಿ. ಕ್ರಾಸಾಗಿ ಬಟ್ಟೆನ ಕಟ್ ಮಾಡ್ಕೊಂಡಿರ್ಬೇಕು, ಸ್ಟ್ರೆಚಬಲ್ ಆಗ್ತಿರ್ಬೇಕು ಅವು. ಆ ರೀತಿ ಬಟ್ಟೆನ ಕಟ್ ಮಾಡಿಕೊಂಡು ನೋಡಿರಿ ಹೆಂಗೆ ಅಟ್ಯಾಚ್ ಮಾಡ್ಕೊಂಡು ಎ ಶೇಪ್ ಒಳಗೆ ಬರಬೇಕು. ಎ ಶೇಪ್ ಒಳಗೆ ಇಟ್ಕೊಂಡು ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೋಬೇಕು. ನಾನು ಜಸ್ಟ್ ಈಗ ಜಾಯಿಂಟ್ ಮಾಡ್ಕೊಳಕತ್ತೀನಿ. ಕರೆಕ್ಟಾಗಿ ಎರಡೂ ಕರೆಕ್ಟಾಗಿ ಜಾಯಿಂಟ್ ಮಾಡಿಕೊಂಡು ಎಲ್ಲನೂ ಜಾಯಿಂಟ್ ಮಾಡಿಕೊಂಡು ಯಾವ ರೀತಿ ನಿಮಗೆ
ಪ್ಲೇನ್ ಬ್ಲೌಸಿಗೆ ಪೈಪಿಂಗ್ ಮಾಡೋದನ್ನು ಹೇಳ್ಕೊಡಾಕತ್ತೀನಿ. ಈಸಿಯಾಗಿ ಯಾವ ರೀತಿ 1 ಇಂಚಿನಷ್ಟು ಬಿಡ್ತಿದ್ದಂಥ ಬಟ್ಟೆನ ಕಟ್ ಮಾಡಿಕೊಂಡ್ರೆ ಸಾಕ್ರಿ. ಅಂದರೆ ಬಟ್ಟೆ ಒಳಗೆ ಜಾಸ್ತಿನೂ ಹೋಗಂಗಿಲ್ಲ, ಕಡಿಮೆನೂ ಆಗಂಗಿಲ್ಲ. 1 ಇಂಚಿನಷ್ಟು ಇದ್ದಂಥ ಬಟ್ಟೆನ ಈ ರೀತಿ ಒಂದು ಸೈಡ್ನಷ್ಟು 1/4 ಇಂಚಿನಷ್ಟು ಬಟ್ಟೆನ ಮಡಚಿಕೊಂಡು ಸ್ಟಿಚ್ ಹಾಕ್ಕೋಬೇಕು. 1/4 ಇಂಚಿನಷ್ಟು ಬಟ್ಟೆನ ಮಡಚಿಕೊಂಡು ಸ್ಟಿಚ್ ಹಾಕಬೇಕು. ನೋಡಿರಿ ಈ ರೀತಿ ಮಡಚ್ಕೋಬೇಕು. ಮಡಚ್ಕೊಂಡು ಸ್ಟಿಚ್ ಹಾಕಿದ ಮೇಲೆ ಈಗ ನೋಡಿರಿ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೋಬೇಕು. ಏನು ಉಲ್ಟಾ ಇರ್ತೈತೆ ಅಂದರೆ ಸ್ಟಿಚ್ ಹಾಕ್ಕೊಂಡಿದ್ದು ಏನಿರ್ತೈತಲ್ರಿ ಅದು ನಮ್ಮ ಲೆಫ್ಟ್ ಸೈಡ್ ಬರಬೇಕು. ನಾವು ಈಗ ಸ್ಟಿಚ್ ಹಾಕಕತ್ತಿದ್ದರೆ ರೈಟ್ ಸೈಡ್ ಇರಬೇಕು. ಅದೇನು ನಿಮಗೆ ಉಳಿದಂಥ ಸ್ಟಿಚ್ ಹಾಕಿದ ಮೇಲೆ ಉಳಿದಂಥ ಏನು ಬಟ್ಟೆ ಇರುತ್ತಲ್ಲ ಆ ಬಟ್ಟೆ ಕರೆಕ್ಟ್ ಎಡ್ಜಿಗೆ ನೀವೇನು ಮಾಡಬೇಕು, ಪೈಪಿಂಗ್ ಬಟ್ಟೆನ ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕು. ಅಂದರೆ ನಿಮಗೆ ಕರೆಕ್ಟಾಗಿ ಫಿನಿಶಿಂಗ್ ಬರಬೇಕಂದ್ರೆ ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಮಾಡಿರಿ. ಪೈಪಿಂಗ್ ಪರ್ಫೆಕ್ಟಾಗಿ ಬರ್ತೈತಿ. ಕರೆಕ್ಟಾಗಿ ಇದು ಏನು ಬಟ್ಟೆ ಅದು 1/4 ಇಂಚಿನಷ್ಟೇ ಉಳಿದಿರ್ತೈತಿ ರೀ. ಅದು ಒಂದು ಭಾಳ ಉದುರೋದಿಲ್ಲ. 1/4 ಇಂಚಿನಷ್ಟೇ ಹೆಚ್ಚು ಕಮ್ಮಿ ಉಳಿದಿರ್ತೈತಿ. ಅದನ್ನು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿರಿ ಪರ್ಫೆಕ್ಟಾಗಿ ಟ್ರಿಮ್ ಮಾಡ್ಕೋಬೇಕು. ಈಗ ಟ್ರಿಮ್ ಅಂದರೆ ಎಲ್ಲ ಕಡೆನೂ ಕಾರ್ನರ್ ಇರಲಿ ಬಿಡಲಿ ರೌಂಡ್ ಇರ್ತೈತಲ್ರಿ, ಆಲ್ಮೋಸ್ಟ್ ನಮ್ಗೆ ಕರೆಕ್ಟಾಗಿ ಟರ್ನ್ ಆಗಬೇಕಂದ್ರೆ 1 2 ಇಂಚು 3 ಇಂಚಿಗೆ 4 ಇಂಚಿಗೆ ಒಂದೊಂದು ಟ್ರಿಮ್ ಮಾಡ್ಕೋತಾ ಹೋಗಬೇಕು. ಈ ರೀತಿ ನೋಡಿರಿ ಎಲ್ಲ ಕಡೆನೂ ನಾನು ಟ್ರಿಮ್ ಮಾಡಿದೆ. ಈಗ ನೋಡಿರಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ನೀನು ಈ ರೀತಿ ಹೊಲಿಸ್ಕೊಂಡು ಈ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕಿಬಿಡ್ಬೇಕು. ಸ್ಟಿಚ್ ಹಾಕಿಬಿಟ್ರೆ ಅಂದರೆ ಒಟ್ಟು ಯಾವ ಬಟ್ಟೆನೂ ಜಗ್ಗಕ್ಕೆ ಹೋಗಬೇಡ. ಜಸ್ಟ್ ಆ ಬಟ್ಟೆನ ರೈಟ್ ಹ್ಯಾಂಡಿಲೇ ಬಟ್ಟೆನ ತೊಗೋಬೇಕು. ಹಿಂಗೆ ಮಾಡಿ ಹೊಲಿಸ್ಬೇಕು. ಸ್ವಲ್ಪ ತೆಳಗಿನ ಸೈಡ್ ಹೊಲಿಸ್ಬೇಕು. ಅದನ್ನು ಹೊಲಿಸ್ದಾಗ ಒಂಥರ ನಮಗೊಂದು ಪೈಪಿಂಗ್ ರೀತಿ ಒಂದು ಬಟ್ಟೆ ಸಿಗುತ್ತೆ ರೀ. ಅದನ್ನು ನೀವು ಅಲ್ಲಿ ಟ್ರೈ ಮಾಡಬೇಕು. ಇದು ನೋಡಿ ರೈಟ್ ಹ್ಯಾಂಡ್ಲೇ ಹೆಂಗೆ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ಲೇ ಸ್ವಲ್ಪ ಬಟ್ಟೆನ ಬ್ಲೌಸಿನ ಬಟ್ಟೆ ಹಿಡ್ಕೋತೀನಿ, ಇಲ್ಲ ರೈಟ್ ಹ್ಯಾಂಡ್ಲೇ ಸ್ವಲ್ಪ ಹೊಲಿಸ್ಬಿಡ್ತೀನಿ. ಹೊಲಿಸಿದ್ನಿ ಅಂದ್ರೆ ನಮ್ಗೆ ಅಲ್ಲಿ ಏನಾಗುತ್ತೆ ಪೈಪಿಂಗ್ ಬಟ್ಟೆ ಸಿಗುತ್ತೆ. ನೋಡಿ ಇನ್ನೊಂದು ಹೆಂಗೆ ಟ್ರಿಕ್ ಹೇಳಪ್ಪ ಇಂಪಾರ್ಟೆಂಟ್ ಅಂತಂದರೆ ಯಾವಾಗಲೂ ಪೈಪಿಂಗ್ ಮಾಡೋದು ಮುಂದೆ ಭಾಳ ಲೆಂದಿಯಾಗಿ ತೊಗೊಂಡು ಟರ್ನ್ ಮಾಡೋಕ್ಕೆ ಹೋಗ್ಬೇಡ್ರಿ. 4 ಇಂಚಿಗೆ ಟರ್ನ್ ಮಾಡ್ಕೊತ ಹೋಗ್ಬೇಕು. ಅಂದಾಗ ನಮ್ಮ ಪೈಪಿಂಗ್ ಕರೆಕ್ಟಾಗಿ ಬರ್ತೈತಿ. ನಾವು ಒಂದು 7-8 ಇಂಚು 10 ಇಂಚಿಗೆ ಒಂದು ಹೊಲಿತೀನಿ ಅಂದ್ರೆ ಆಗಂಗಿಲ್ಲ. ಸ್ಟ್ರೇಟ್ ಇತ್ತಂದ್ರೆ ಆಗ್ತೈತೆ ರೀ, ಕ್ರಾಸ್ ಇದ್ರೆ ಆಗೋದಿಲ್ಲ. ಹಿಂಗೆ ನಾವು ಟ್ರೈ ಇರೋರು ಅಂದರೆ ನಾವು ಸ್ಟಾರ್ಟರ್ ಇದ್ರಿ ಬಿಗಿನರ್ ಇದ್ರಿ ಅಂದ್ರೆ 4 ಇಂಚು 2 ಇಂಚು 3 ಇಂಚು ಅಷ್ಟೇ ಬಟ್ಟೆ ಬಳಸ್ಕೊಂಡು ಪೈಪಿಂಗ್ ಬಟ್ಟೆನ ಟರ್ನ್ ಮಾಡಿಕೊಂಡು ಸ್ಟಿಚ್ ಹಾಕಿದ್ರಂದ್ರೆ ನಿಮಗೆ ಪರ್ಫೆಕ್ಟಾಗಿ ಬರ್ತೈತಿ. ಆ ಕಡೆ ಈ ಕಡೆ ಬಟ್ಟೆ ಸರಿದಾಡೋದಿಲ್ಲ. ಆಮೇಲೆ ನಿಮ್ಮ ಫಿನಿಶಿಂಗ್ ಆದಮೇಲೆ ಬಟ್ಟೆ ಹಿಂದೋಯ್ತು ಮುಂದೋಯ್ತು ಬಿಚ್ಚು ಕಿತ್ತು ಏನೂ ನಿಮ್ಮ ಪ್ರಾಬ್ಲಮ್ ಬರೋಂಗಿಲ್ಲ. ನೋಡಿರಿ ಈ ರೀತಿಯಾಗಿ ನಾವು ಪೈಪಿಂಗ್ ಕೊಟ್ಟ ನೋಡಿರಿ ಎಷ್ಟು ಕರೆಕ್ಟಾಗಿ ಬಟ್ಟೆ ಒಳಗಡೆ ನಮ್ಗೆ ಹೆಚ್ಚಿಗೂ ಬರೋಂಗಿಲ್ಲ, ಅತಿ ಸಿಗ್ಲಾರ್ದಂಗೂ ಇಲ್ಲ. ಕರೆಕ್ಟಾಗಿ ಎಷ್ಟು ಬೇಕಾಗಿತ್ತು ಅಷ್ಟು ಬಟ್ಟೆ ಸಿಗ್ತೈತಿ. ಈ ಲಾಸ್ಟ್ ಆ್ಯಂಡ್ ಬೆಸ್ಟ್ ಫಿಟ್ಟಿಂಗ್ ಹೆಂಗೆ ಮಾಡೋದತ್ತಂದ್ರೆ ಅವ್ರದ್ದು ವೇಸ್ಟ್ ಎಷ್ಟೈತಿ 6.5 ಇಂಚ್ ಐತಿ. 6.5 ಇಂಚಿನಷ್ಟು ಬಟ್ಟೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ನೋಡಿ ಇಲ್ಲಿ ತನಕ ಬಂದಮೇಲೆ ಸ್ಟಾಪ್ ಮಾಡಿರಿ. ಈಗ ನೋಡಿರಿ ಆರ್ಮೋಲದ್ದು ಸೇಮ್ ಫಿಟ್ಟಿಂಗ್ ಎಲ್ಲ ಬ್ಲೌಸಿಗೂ ಸೇಮ್ ಇರ್ತೈತೆ ರೀ. ಜಸ್ಟ್ ನೀವು ಸ್ಟಿಚ್ ಮಾಡುವಂಥ ಬಟ್ಟೆ ಸ್ಟಿಚ್ ಮಾಡುವಂಥ ಪ್ಯಾಟ್ರನ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೋ ಮಾಡಬೇಕಾದ್ರೆ. ಏನದು ಆರ್ಮೋಲದ್ದು ಏನದು ಕರೆಕ್ಟಾಗಿರುತ್ತಲ್ಲ ಅಂದ್ರೆ ಶೋಲ್ಡರ್ ಪಾಯಿಂಟಿಂದ ಹಿಡ್ಕೊಂಡು ಈ ಬ್ಲೌಸಿಗೆ ಆ ಬ್ಲೌಸಿಗೆ ಎರಡೂ ಕರೆಕ್ಟಾಗಿ ಹಿಡ್ಕೊಂಡು ಸ್ಟಿಚ್ ಹಾಕ್ಬೇಕು. ನೋಡಿರಿ ಫಿಟ್ಟಿಂಗದ್ದು ಲೈನ್ ಇಲ್ಲಿಗೆ ಐತೆ ಅವ್ರದ್ದು, ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಹಾಕಬೇಕು. ಹಾಕಿದಂದ್ರೆ ಇದೇ ರೀತಿನ 4 ಸ್ಟಿಚ್ ಹಾಕಿಬಿಟ್ರೆ ಅಂದ್ರೆ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಮಾಡೋದು ಮುಗಿದ್ಬಿಡ್ತೈತಿ. ಈ ರೀತಿ ಹಾಕ್ಕೊಂಡು ಸೈಡ್ 2 ಇಂಚಿನಷ್ಟು ಬಟ್ಟೆ ಇದ್ದು ಎಕ್ಸ್ಟ್ರಾ ಇದ್ದದ ಬಟ್ಟೆನ ಕಟ್ ಮಾಡಿ ತೆಗಿಬೋದು. ಆಲ್ಮೋಸ್ಟ್ ಇಲ್ಲಿ ಯಾವುದೂ ಎಕ್ಸ್ಟ್ರಾ ಬಂದಿಲ್ಲ, ಸ್ವಲ್ಪ ಬಟ್ಟೆ ಬಂದೈತಿ. ನೋಡಿರಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.